ಒಂಟಿ ಒಂಟಿತನ ಇದೆಲ್ಲ ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ. ಒಂದು ಬ್ಯೂಟಿ ತಿಳ್ಕೋಬೇಕು. ಏನು? ದಟ್ ಲೋನ್ಲಿನೆಸ್ದು ಬ್ಯೂಟಿ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿ ಬ್ಯೂಟಿ ಆಫ್ ಯುವರ್ ಲೋನ್ಲಿನೆಸ್, ಅದನ್ನೇ ಅಲೋನ್ನೆಸ್ ಅಂತಾರೆ. ದ ಬ್ಯೂಟಿ ಆಫ್ ಲೋನ್ಲಿನೆಸ್ ಈಸ್ ಅಲೋನ್ನೆಸ್. ಯಾವಾಗ ಒಬ್ಬರೇ ಇದ್ದು ಆ ಅಲೋನ್ನೆಸ್ ಗೊತ್ತಾದಾಗ, ಲೋನ್ಲಿನೆಸ್ಸಿಂದ ಅಲೋನ್ ಅಂತ ಅನ್ನಿಸ್ದಾಗ ಎಂಟಿ ಅನಿಸಲ್ಲ, ಖಾಲಿ ಅನಿಸಲ್ಲ. ಇಲ್ಲೇನೂ ಇಲ್ಲಪ್ಪ, ಖಾಲಿ ನಥಿಂಗ್ನೆಸ್ ಅಲ್ಲ ಅದು. ಅದು ಒಂಥರ, ಅದಕ್ಕೆ ಒಂದು ಬೇರೆ ಒಂದು ಪ್ಯೂರಿಟಿ ಇರುತ್ತೆ. ನಮ್ಮ ಪಾಡಿಗೆ ನಾವಿದ್ದಾಗ ಇಟ್ಸ್ ಸೋ ಪ್ಯೂರ್ ಆ್ಯಂಡ್ ಇಟ್ ಈಸ್ ಫಾರ್ಮ್ಲೆಸ್. ದಟ್ ಅಲೋನ್ನೆಸ್ ಜ್ಞಾಪಕ ಇಟ್ಕೋಬೇಕು. ದ ಡಿಫ್ರೆನ್ಸ್ ಏನು ಅಲೋನ್ನೆಸ್ಗೂ ಲೋನ್ಲಿನೆಸ್ಗೂ. ಹಾಗೇ ಲೋನ್ಲಿನೆಸ್ನಲ್ಲಿ ಉಳಿದ್ರೆ, ಅಲೋನ್ನೆಸ್ ಗೊತ್ತಾಗದೇ ಇದ್ದರೆ ನಿಮಗೆ ಅದು ದೊಡ್ಡ ಗಾಯ. ಯಾರನ್ನೋ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಇನ್ನೊಂದು ವ್ಯಕ್ತಿನ ಕಾನ್ಸ್ಟೆಂಟಾಗಿ ನಾನು ಅವ್ರು ಇಲ್ಲ 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 ಅಂತ ಬರ್ತಾ ಇದೆ. ಯು ಆರ್ ಹ್ಯಾಂಕರಿಂಗ್ ಫಾರ್ ಸಮ್ ಅದರ್ ಪರ್ಸನ್ ಕಾನ್ಸ್ಟೆಂಟ್ಲಿ. ಈ ಅದರ್ ಪರ್ಸನ್ ಇದಾರಲ್ಲ, ಅವ್ರು ನಿಮಗೆ ಜ್ಞಾಪಿಸ್ಕೋತಾ ಇದ್ದಾರೋ ಇಲ್ವೋ ನಿಮ್ಗೆ ಬೇಕಾಗಿಲ್ಲ, ಅದು ಬೇಡವೇ ಬೇಡ ನಿಮಗೆ. ಅವ್ರು ಅದು ನಿಜವಾಗ್ಲೂ ನಿಮ್ಮನ್ನು ಜ್ಞಾಪಿಸ್ಕೊಂಡ್ರಲ್ಲ, ಅದರ್ ಪರ್ಸನ್ ಯಾರನ್ನೋ ಅಂದ್ಕೊಂಡಿದೆಯಲ್ಲ, ಅದು ನಿನ್ನ ಫ್ಯಾಂಟಸಿ, ನಿನ್ನ ಕಲ್ಪನೆ, ನಿನ್ನ ಮನಸ್ಸಿನ ಒಂದು ಕನಸು. ದ ಅದರ್ ಈಸ್ ನಾಟ್ ರಿಯಲ್, ಇಟ್ಸ್ ಎನ್ ಇಮೇಜ್, ಇಮ್ಯಾಜಿನರಿ. ನಿನ್ನ ತಲೆಯಲ್ಲಿದೆ ಅದು, ಅದು ರಿಯಲ್ ಅಲ್ಲ, ನಿನ್ನ ತಲೆಯಲ್ಲಿದೆ. ಅದು ಲೋನ್ಲಿ, ಅದಕ್ಕೆ ಲೋನ್ಲಿ. ಆದರೆ ನೀನು ಅಲೋನ್ನೆಸ್ನ ಫೀಲ್ ಮಾಡಬೇಕಾದ್ರೆ ಅದು ಇನ್ನೊಂದು ತಲೆನಲ್ಲಿ ಇದೆಯಲ್ಲ, ಅವರೇನೋ ಮಾಡ್ತಿರ್ತಾರೆ, ಅವರೆಲ್ಲೋ ಇರ್ತಾರೆ, ನಿಮ್ಮ ತಲೆಯಲ್ಲಿ ಅವರಿಲ್ಲ ಅಲ್ಲಿಲ್ಲ, ಅವರು ಬಿದ್ದೋಗ್ತಾರೆ, ಅವರಿರಲ್ಲ. ವೆನ್ ಯು ಸ್ಟಾರ್ಟ್ ಫೀಲಿಂಗ್ ಯುವರ್ ಅಲೋನ್ನೆಸ್, ದ ಅದರ್ ಡ್ರಾಪ್ಸ್ ಫ್ರಮ್ ಯುವರ್ ಮೈಂಡ್ ಕಂಪ್ಲೀಟ್ಲಿ. ಆ ಶ್ಯಾಡೋ ಇರಲ್ಲ, ಆ ಡ್ರೀಮ್ ಇರಲ್ಲ. ಆಗಲೇ ನೀವು ಆ ಪ್ಯೂರಿಟಿನ ಮುಟ್ಟಕ್ಕೆ ಸಾಧ್ಯ ನಿಮ್ಮೊಳಗೆ. ಯು ಆರ್ ಹ್ಯಾಪಿ ವಿತ್ ಯುವರ್ ಸೆಲ್ಫ್, ಯು ಆರ್ ಎಕ್ಸ್ಟ್ಯಾಟಿಕ್ ವಿತ್ ಯುವರ್ ಸೆಲ್ಫ್, ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್. ನಿಮ್ಗೆ ಅನಿಸುತ್ತೆ, ಅಯ್ಯೋ ಹೌದಲ್ವಾ, ನನ್ನಲ್ಲಿ ಇಷ್ಟೊಂದು ಖುಷಿ ಇದೆಯಲ್ಲ. ಬಿಕಾಸ್ ಯು ಆರ್ ಇನ್ ಟ್ಯೂನ್ ವಿತ್ ಯುವರ್ ಬೀಯಿಂಗ್. And with your non-being, your whole, your soul, that is aloneness. ನಮಗೆ ಯಾವಾಗಲೂ ಯಾರಾದರೂ ತಲೆನಲ್ಲಿದ್ದಾರೆ, ಅವ್ರನ್ನ ಮಿಸ್ ಮಾಡ್ಕೋತೀವಿ. ಅದು ನಮ್ಮ ಕಲ್ಪನೆ, ಅವರಿಲ್ಲ ಅಲ್ಲಿ, ಅವರೆಲ್ಲೋ ಇದ್ದಾರೆ, ಅವರೇನೋ ಮಾಡ್ತಿದ್ದಾರೆ, ಅವರೇನೋ ಹೆಂಡತಿ ಜೊತೆ ಮಕ್ಕಳ ಜೊತೆ ಎಲ್ಲೋ ಇರ್ತಾರೆ. ಅವರು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರ್ತಾರೆ, ನಿಮ್ಮ ಕಲ್ಪನೆ ಅದು. ಅದು ನಿಮ್ಮನ್ನು ನಿಮ್ಮ ಜೊತೆಲಿ ಇರೋಕ್ಕೆ ಬಿಡಲ್ಲ. ಆ ಕಲ್ಪನೆ ಇರೋ ಫ್ಯಾಂಟಸಿನಲ್ಲಿರೋರು ಅದು ಹೊರಟೋದ್ರೆ ಆಗ ನೀವು ಫ್ರೀ.